ಮಾನ್ಯರೇ, ಮುಂಗಾರು ಪ್ರಾರಂಭವಾಗಿ 2 ತಿಂಗಳು ಗತಿಸಿದರೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆರಾಯನ ಅವಕೃಪೆಯಿಂದ ಭೀಕರ ಬರಗಾಲ ಛಾಯೆ ಆವರಿಸಿ ಅನ್ನದಾತನ ಬದುಕು ಕಷ್ಟವಾಗಿದೆ. ಬಸವನ ಬಾಗೇವಾಡಿ, ನಿಡಗುಂದಿ, ಕೋಲಾರ ತಾಲೂಕುಗಳಲ್ಲಿ ವಾಡಿಕೆಗಿಂತ ಅತಿ ಕಡಿಮೆ ಮಳೆ ಆಗಿದ್ದು ಸಾಲವನ್ನು ಮಾಡಿ ಬಿತ್ತನೆ ಮಾಡಿದ ನಮ್ಮ ಬದುಕು ಶೋಚನೀಯವಾಗಿದೆ. ಬಿತ್ತನೆ ನಂತರ ಮಳೆ ಆಗದೇ ಇದ್ದ ಕಾರಣ ಬೆಳೆ ಬರುವುದು ಅಸಾಧ್ಯವಾಗಿದೆ ಹಾಗೂ ಹಲವು ಪ್ರದೇಶಗಳಲ್ಲಿ ಇನ್ನೂ ಮಳೆ ಆಗಿರುವುದಿಲ್ಲ. ನಮ್ಮ ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಲು ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಭೀಕರ ಬರಗಾಲ ಆವರಿಸಿದ ಕಾರಣ ಬರ ಕಾಮಗಾರಿ ಆರಂಭಿಸಿ ಉದ್ಯೋಗ ನೀಡಲು ಮತ್ತು ಕೆನಾಲ್ ದುರಸ್ತಿ ಮಾಡುವುದು, ಕೆರೆ ತುಂಬಿಸುವ ಯೋಜನೆ ಆರಂಭಿಸುವುದು ಹಾಗೂ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲು ತಾವು ಸರ್ಕಾರಕ್ಕೆ ಆಗ್ರಹ ಮಾಡಿ ಅನ್ನದಾತನ ಬದುಕಿಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಬೇಕೆಂದು ಬಸವನಾಡಿನ ರೈತರ ಆಗ್ರಹವಾಗಿದೆ. ಬಸವನಾಡಿನ ರೈತ ಬಂಧುಗಳು, ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರ, ವಂದನೆಗಳು. ಇದು ವಿಚಾರ ನಿಯೋಗ ಹೋಗ್ತೀವಿ. ಕೇಂದ್ರ ಸಚಿವರು ವರದಿ ಮಾಡಿ ಅಂತ ಹೇಳಿದ್ದಾರೆ. ಅಧಿವೇಶನದಲ್ಲಿ JDS ಬಾಬಣ್ಣ ಅವರು ಸಭೆ ಆಯಿತು ಸರ್. ಪ್ಯೂರ್ ರೈತರ ಅಷ್ಟೇ ಲಾವಣಿ ಮಾಡ್ಕೊಂಡ್ರೆ ನಾವು ಮಕ್ಕಳಿಗೆ ಹೆಚ್ಚಾಗಿ ನಾವು ಮಾಡ್ಕೊಂಡಿರ್ತೀವ್ರಿ. ಯಾರು ಮಾಡಿರ್ತಾರಣ್ಣ ಬಂದದ ಬರ ಪರಿಹಾರನು ಮಾಲಕನ ಕೊಟ್ಟಿದೆ. ಮಾತ್ರ ಮಾಲಿ ಮಾಡಿದ ಹಿಂಗೆ ನಿಂದ್ರಿ ಸೌಕರ್ ಬರಲ್ಲ ಕ್ಯಾಮ್ರಾದಾಗ ಬರ್ತಾವ. ಮತ್ತೆ ಭೂಮಾಲೀಕರಿಗೆ ಬರ್ತದ 25,000 ರಿಕವರಿ ಆಗ್ತದೆ. ನಿಮ್ಗೆ ಖರ್ಚು ರಿಕವರಿ ಆಗ್ತದೆ 25,000. ಅಧಿಕಾರ ಹಾಕಿದವ್ರು ಯಾರು ಬರಂಗಿಲ್ಲ, ಏನು ನೋಡಂಗಿಲ್ಲ, ಏನೂ ಇಲ್ರಿ. ಅಲ್ಲೇ ಮುಂಜಾನೆ ತಾಲೂಕಿನ ಎಲ್ಲ ಪತ್ರಿಕಾ ರಂಗದ ಸ್ನೇಹಿತರೆ, ಈಗಾಗಲೇ ತಾವೆಲ್ಲರಿಗೂ ಕೂಡ ಬಹುಶಃ 1.5 ಗಂಟೆ ಹೆಚ್ಚು ತಾಸು ತಾವೆಲ್ಲರೂ ಕೂಡ ಬಂದು 6 ಗಂಟೆಗೆ ತಾವೆಲ್ಲ ಇಲ್ಲಿ ಸೇರಿದ್ದೀರಾ ಅಂತಕ್ಕಂಥ ಸುದ್ದಿ ಕೇಳಿದೆ. ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಹಲವಾರು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಮಧ್ಯದಲ್ಲಿ ಜನಗಳು ನಮ್ಮನ್ನ ನಿಲ್ಲಿಸಿದಾಗ ಮಾತನಾಡ್ತಕ್ಕಂಥದ್ದು ಸ್ವಲ್ಪ ಹೊತ್ತು ಕಳೆದೋಗಿದೆ. ಅದು ಕೂಡ ಮಾಧ್ಯಮದ ಮಿತ್ರರಿಗೆ ಕ್ಷಮಾಪಣೆಯನ್ನ ಕೋರ್ತಾ, ಇವತ್ತಿನ ಪತ್ರಿಕಾಗೋಷ್ಠಿ ತಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ಮುಂಗಾರುನ ನಂಬ್ಕೊಂಡು ರೈತಾಪಿ ವರ್ಗ ಬಿತ್ತನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಕಳೆದ ತಿಂಗಳೇ ಏನು ಪ್ರಾರಂಭ ಆಗಬೇಕಾಗಿತ್ತು. ಆದ್ರೆ ಈಗಾಗಲೇ 35, 40, 45 ದಿನಗಳು ಕಳೆದೋಗಿದೆ. ರಾಜ್ಯದಲ್ಲಿ ಹಳೆ ಮೈಸೂರು ಪ್ರಾಂತ್ಯ ಸೇರಿದಂತೆ ಅದು ಕರಾವಳಿ ಪ್ರದೇಶ ಇರ್ಬೋದು,
ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಅನೇಕ ಪ್ರದೇಶಗಳಲ್ಲಿ ಪ್ರಕೃತಿಯ ವಿಕೋಪಕ್ಕೆ ಈ ಬಾರಿ ಕಳೆದ ಬಾರಿ ಯಾವ ರೀತಿ ಅತಿವೃಷ್ಟಿ ಆಯಿತು, ಈ ಸಲ ಅನಾವೃಷ್ಟಿ ಆಗಿದೆ. ಇಲ್ಲಿ ಅಂತಿಮವಾಗಿ ಕಳೆದ ಒಂದೂವರೆ ತಿಂಗಳಿಂದಾನು ರೈತರು ರಾಜ್ಯದಲ್ಲಿ ಎಲ್ಲೆಡೆ ಬಿತ್ತನೆ ಕಾರ್ಯಕ್ರಮವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ತಲೆಯಲ್ಲಿ ಇಟ್ಕೊಂಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ನೆರವೇರಿಲ್ಲ. ಬಹುಶಃ ತಮ್ಗೆ ಗೊತ್ತಿದೆ, ವಿಜಯಪುರ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆ, ನಾಳೆ ಹೋಗ್ತಾ ಇದ್ದೇನೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಬೆಳಗ್ಗೆ ಇಂಡಿಗೆ ಹೋಗಿದ್ದೆ, ಈಗ ಬಸವನ ಬಾಗೇವಾಡಿನಲ್ಲಿ ಅನೇಕ ರೈತಾಪಿ ವರ್ಗದ ಕೃಷಿ ವಲಯಕ್ಕೆ ಭೇಟಿಯನ್ನು ಕೊಟ್ಟು ಬಂದಿದ್ದೇವೆ. ಕಣ್ಣಾರೆ ಕಂಡಿರ್ತಕ್ಕಂಥ ನೈಜ ದೃಶ್ಯ ಏನಪ್ಪಾ ಅಂದ್ರೆ, ನಿಮ್ಮೆಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ, ಈ ಭಾಗದಲ್ಲಿ ತೊಗರಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಹತ್ತಿ ಇರ್ಬೋದು, ಇವೆಲ್ಲ ಸ್ವಾಭಾವಿಕವಾಗಿ ಜೂನ್ ತಿಂಗಳಲ್ಲಿ ಬಿತ್ತನೆ ಆಗ್ಬೇಕಾಗಿತ್ತು. ಆದ್ರೆ ಮಳೆ ಏನು ವಾಡಿಕೆ ಮಳೆ 113, 116 mm ಬರಬೇಕಾಗಿತ್ತು ಈ ವರ್ಷ. ಆದ್ರೆ ಕಳೆದ ವರ್ಷಕ್ಕಿಂತನೂ ಕೂಡ ಈ ವರ್ಷ ಬಹಳ ಕಮ್ಮಿ ಮಳೆ ಆಗಿದೆ. ಹಾಗಾಗಿ ಬಿತ್ತನೆ ಇವಾಗ ಏನೊಂದು ಗುರಿ ಇಟ್ಕೊಂಡಿದ್ರು ರೈತರು, ಹೆಚ್ಚು ಕಮ್ಮಿ 5.5 ಲಕ್ಷ ಹೆಕ್ಟೇರ್ ಅಷ್ಟು ಬಿತ್ತನೆ ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬೇಕು ಅಂತಕ್ಕಂಥದ್ದೇನಿತ್ತು. ಈಗ ಅದು 1,1.5 ಲಕ್ಷ ಹೆಕ್ಟೇರ್ ಜಮೀನಷ್ಟು ಬಿತ್ತನೆ ಕಾರ್ಯಕ್ರಮ ಆಗಿದೆ. ಅದರಲ್ಲೂ ಕೂಡ ಬಿತ್ತನೆಯನ್ನ ಮಾಡಿರ್ತಕ್ಕಂಥವ್ರು ಕೃಷಿ ವಲಯದಲ್ಲಿ ಹೋಗಿ ನಿಂತು ನೋಡಿದಾಗ, ಸ್ಥಳೀಯವಾಗಿ ಅದನ್ನ ವೀಕ್ಷಣೆ ಮಾಡಿದಾಗ, ಈಗ ಹೆಚ್ಚು ಕಮ್ಮಿ 1.5 ತಿಂಗಳಂದ್ರೆ ಸುಮಾರು ಇಲ್ಲಿವರೆಗೂ ತೊಗರಿ ಬೆಳಿಬೇಕಾಗಿತ್ತು. ಆದ್ರೆ ಹಾಕಿರ್ತಕ್ಕಂಥ ಬಿತ್ತನೆ ಸಂಪೂರ್ಣವಾಗಿ ನಾಶ ಆಗೋಗಿದೆ ಅಂತಕ್ಕಂಥದ್ದು ರೈತರು ಅಳಿಲನ್ನ ತೋಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ಇವತ್ತು ಒಂದು ನೈಜ ದೃಶ್ಯಾವಳಿ ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೇವೆ.